ನಾನು ಸ್ನಾನ ಮಾಡೋ ಒಟ್ಟಿಗೆ ಇಬ್ರು ಸ್ನಾನ ಮಾಡ್ಕೋತೀವಿ. ಗೊತ್ತಾ ಬೆನ್ನುಜ್ಜಕ್ಕೆ ಗೈಸ್ ನೋಡಿ ಗೈಸ್, ಮನೆ ಬಂದು ಊಟ ಮಾಡ್ಬೇಕಾದ್ರೂ ಅವ್ರ ಹುಡುಗಿ ಜೊತೆ ಈ ವರ್ಕ್ ಫ್ರಮ್ ಹೋಮ್ ಅಣ್ಣ ತಮ್ಮ ಸಂಬಂಧ ಅದಕ್ಕೆ ಬಂದ್ಮೇಲೆ ಗೋವಿಂದ ಅಂತ ಇವಾಗ ನಮ್ಮ ಜೂನಿಯರ್ಸ್ಗೆ ಏನೋ ಪೊಂಗಲು ಮತ್ತೆ ಒಬ್ಬಟ್ಟು ಕೊಡೋಣ ಅಂತ ಬಂದಿದೀವಿ. ಸೊ ಬನ್ನಿ ನಮ್ಮ ಮನೆ ಮಹಾಲಕ್ಷ್ಮಿನ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ಇವತ್ತಿನ ನಮ್ಮ ವ್ಲಾಗ್ ಏನು ಅಂತ ಅಂದ್ರೆ, ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋತೀವಿ ಅನ್ನೋದಾಗಿರುತ್ತೆ. ಸೊ ಇನ್ನ ಗೆಸ್ಟ್ ಯಾರು ಬಂದಿಲ್ಲ, ಮತ್ ನಮ್ಮ ಅಕ್ಕ ಮತ್ತೆ ನಮ್ಮ ಅಣ್ಣ ಬಂದಿದ್ದಾರೆ ಅಷ್ಟೇ. ಸೊ ಇಬ್ರು ಮೇಲ್ಗಡೆ ರೂಮ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ರು, ಇವಾಗ ಊರಿಂದ ಬಂದ್ರು. ನಾನು ಮತ್ತೆ ನಾಗರಾಜ್ ಇಷ್ಟೋ ತನಕ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದು, ಸೊ ಇವಾಗ ಇಲ್ಲಿ ನಮ್ಮ ಶೋಕೇಸ್ ಇದೆಯಲ್ಲ ಇದನ್ನ ಕವರ್ ಮಾಡ್ಬೇಕು. ಇಲ್ಲೇ ನಾವು ಲಕ್ಷ್ಮಿ ಕೂರ್ಸೋದು. ಸೊ ಇದಕ್ಕೆ ಬ್ಯಾಕ್ ಡ್ರಾಪ್ ರೆಡಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಈ ಎಲೆನ ಯೂಸ್ ಮಾಡ್ಕೊಂಡು, ಸೊ ಅದಕ್ಕೆ ಫಸ್ಟ್ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಸ್ಟಿಕ್ ಮಾಡೋದಾ ಅಥವಾ ಡೈರೆಕ್ಟ್ ಆಗಿ ಗ್ಲೂ ಗನ್ ಅಲ್ಲಿ ಅಥವಾ ಇದೇನು ಡಬಲ್ ಸೈಡ್ ಪ್ಲಾಸ್ಟರ್ ಅಲ್ಲಿ ಅಂಟಿಸೋದಾ ಅಂತ ಯೋಚನೆ ಮಾಡ್ತಿದೀವಿ. ಇವನೇನಂತವನೆ ಈ ಪ್ಲಾಸ್ಟರ್ ಹಾಕೋರೆ ಕಿತ್ಕೊಂಡ್ಬಿಡುತ್ತೆ ಕಣೋ ಅಂತವನೆ. ಅಂದ್ರೆ ಇದು ವೆಯ್ಟ್ ಇರುತ್ತಲ್ಲ, ಇದೆಲ್ಲ ಹಾಕೋದ್ಮೇಲೆ ವೆಯ್ಟ್ ಗೆ ತಡದೇನೆ ಹಿಂಗ್ ಬಂದ್ಬಿಡುತ್ತೆ ಅಂತ. ಗೈಸ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಈ ಎಲೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ₹1 ₹2 ಇವಾಗ ಒಂದು ಪೀಸ್ ₹10 ಇದು. ಬ್ಲಿಂಕಿಟ್ ಅಲ್ಲೆಲ್ಲ ₹15 ಒಂದ್ ಪೀಸ್. ಹೌದಾ? ₹15 ಒಂದ್ ಪೀಸ್. ಸೊ ನಾವು ಹೋಲ್ಸೇಲ್ ಅಂಗಡಿ ತಂದ್ಬಿಟ್ವಿ ಅದಕ್ಕೇನೆ. ಇನ್ನ ಮೇಲಿಂದ ಬರ್ಬೇಕು. ನಮ್ ಬೈರ ನೋಡಿ, ನಮ್ಮ ಊರಿಂದ ನಮ್ಮ ಅಕ್ಕ ಮತ್ತೆ ಅಣ್ಣ ಬಂದಿರೋದಕ್ಕೆ ಕಳ್ರು ಬಂದ್ಬಿಟ್ಟವ್ರೆ ರೇಂಜ್ ಗಾಡ್ತಾನೆ. ಫಸ್ಟ್ ಟೈಮ್ ಗೈಸ್ ಇವ್ನ ಈ ತರ ಕಟ್ ಹಾಕಿರೋದು ನಾವು. ಇಷ್ಟ ದಿನ ಮನೇಲಿ ಓಡಾಡ್ಕೊಂಡಿದ್ದ. ಸೊ ಇವಾಗ ರೆಡಿ ಮಾಡಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ಕಟ್ ಹಾಕ್ಬಿಟ್ಟಿದೀವಿ. ಅದಕ್ಕೆ ಕಿರ್ಚಾಡ್ತವನೆ. ಸ್ನಾನ ಮಾಡಿಸ್ಬೇಕು. ಗಬ್ಬಾ ಸ್ನಾನ ಮಾಡಿಲ್ಲ ಇನ್ನ ಅವನು. ಸ್ನಾನ ಮಾಡೋ ಒಟ್ಟಿಗೆ ಇಬ್ರು ಸ್ನಾನ ಮಾಡ್ಕೋತೀವಿ. ಗೊತ್ತಾ ಬೆನ್ನುಜ್ಜಕ್ಕೆ ಅವನ್ಗಪ್ಪ, ನನ್ಗಲ್ಲ ಅವನ್ಗೆ. ನೀನ್ ಈ ತರ ಇದ್ರೆ ತುಂಬಾ ಇಷ್ಟ ಅಲ್ಲ, ಹಂಗಲ್ಲ ಅನ್ಕೋಬಿಡಲಿ. ಗೈಸ್ ಫೈನಲಿ ಇಷ್ಟು ಮಾಡಿದೀವಿ. ಮೇಲ್ಗಡೆಗೆ 1 2 3 4 5 6 ಒಂದು ರೋಗೆ 6 ಇಸ್ತ್ರಿಯಲ್ಲೇ ಆಗೈತೆ. ಸೊ ಟೋಟಲ್ ನಾವು 25-30 ತಂದಿರೋದು. 25 30 ಫಸ್ಟ್ 25 ಹಾಕ್ಸಿದ್ವಿ, ಪ್ಲಸ್ 5 30 ತಂದಿದೀವಿ. ಸೊ ಸಾಕಾಗತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಮೇಲ್ಗಡೆಗೆ ಭತ್ತ ತೋರಣ ಹಾಕ್ಬೇಕು, ಅದು ಹಾಕದ್ಮೇಲೆ ಫಿನಿಶಿಂಗ್ ಚೆನ್ನಾಗ್ ಬರುತ್ತೆ. ಸೊ ಇದನ್ನ ಡಬಲ್ ಸೈಡ್ ಗಮ್ಮಲ್ಲಿ ಅಂಟಿಸಿಲ್ಲ ನಾವು. ಯಾವ್ದದು ಗ್ಲೂ ಗನ್ ಅಲ್ಲಿ ಅಂಟಿಸಿದ್ವಿ. ನಮ್ಮ ಅಕ್ಕ ಊರಿಂದ ಬಂದ್ ನೋಡಿ, ಪಾಪ ಬಂದ ತಕ್ಷಣ ಕೆಲಸ ಮಾಡ್ತಾರೆ. ಇದು ಗೈಸ್ ಹಳ್ಳಿ ಹೆಣ್ಮಕ್ಳು ಅಂದ್ರೆ. ಅವ್ರ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು. ಒಂದು ½ an hour ನಂತರ ಈ ತರ ಕಾಣಿಸ್ತಿದೆ ನೋಡಿ, ಫುಲ್ ಕಂಪ್ಲೀಟ್ ಆಯ್ತು. ಸೊ ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಯಾಕೆ ಹಾಕಿಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟ್ಯಾಂಡ್ ಬರುತ್ತೆ. ಸೊ ಸ್ಟ್ಯಾಂಡ್ ಬಂದಾಗ ಅದು ಕವರ್ ಆಗುತ್ತೆ. ಸೊ ಹಾಕಿದ್ರು ವೇಸ್ಟ್ ಅಂತ. ಅಂಡ್ ನಾನು ಇದನ್ನ ಬುಕ್ ಮಾಡಿದೆ ಆನ್ಲೈನ್ ಅಲ್ಲಿ. ಇದನ್ನ ಮೇಲ್ಗಡೆಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಅದರಿಂದ. ಅಂಡ್ ಆಲ್ಸೋ ಇದು ನೋಡಿ ಒರಿಜಿನಲ್ ಹೂವ ತರನೇ ಕಾಣಿಸುತ್ತೆ, ಬಟ್ ಒರಿಜಿನಲ್ ಅಲ್ಲ, ಅದು ಬಟ್ಟೆಯಿಂದ ಮಾಡಿರೋದು. ಸೊ ಅದನ್ನ ಮತ್ತೆ ಇದು ಲಾಸ್ಟ್ ಇಯರೇ ತಂದಿದ್ವಿ. ಅಂಡ್ ಇದು ಅಷ್ಟೇ ಲಾಸ್ಟ್ ಇಯರ್ಲೇ ಇತ್ತು. ಮತ್ತೆ ಇದೇನು ಹೊಸ್ದಾಗೈತೆ. ನಮ್ಮ ಮೈಲಿ ಇದಾಕು ಅಂತವ್ರೆ. ನನಗೆ ಇದು ಯಾಕೋ ಇಷ್ಟ ಆಗಿಲ್ಲ. ಒಳ್ಳೆ ಜಾತ್ರೆ ತರ ಐತೆ. ಸೊ ಅಲ್ಲ, 2 ಮ್ಯಾಚ್ ಆಗ್ಲಿ ಅಂತ. ಇವನ್ಗೂ ಇದು ಇಷ್ಟ ಆಯ್ತಂತೆ, ಅದಕ್ಕೆ ನಾನು ಬೇಡ ಅಂತ. ಸೊ ಇವಾಗ ಇದೆಲ್ಲ ಹಾಕ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ನಮ್ಮ ಮನೇಲಿ ಏನ್ ಒಳ್ಳೆ ಹಿಂಗ್ ಮಾಡಿದ್ಯಾ ಚೆನ್ನಾಗಿಲ್ಲ ಅಂತ ಅವ್ರೆ, ಬಟ್ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. 2 hour ಶ್ರಮದ ಪರಿಶ್ರಮ ಅಲ್ಲ ಪ್ರತಿಫಲ ಇಲ್ಲಿದೆ ನೋಡಿ. ಸೊ ಇಲ್ಲಿ ಮಧ್ಯೆ ಇದೆಯಲ್ಲ ನಂದು, ಇದು ಬೇಡ ಅಂತ ಅನಿಸ್ತು. ನಾಗರಾಜ್ ಚೆನ್ನಾಗೈತೆ ಅಂತ ಹಾಕೋನೆ. ನಾನ್ ಕೆಳಗಡೆ ಹೋಗಿದ್ ಬರಷ್ಟಲ್ಲಿ ಇಕ್ಕಿರೋದ್ ನೀನ್ ಇದ್ನ ಬರೀ ಜಾತ್ರೆ ಬುದ್ಧಿ ಗೈಸ್ ನಿಂದು. ಮತ್ತೆ ಈ ಆನೆ ಐತಲ್ಲ, ಇದನ್ನ ಆಕ್ಚುಲಿ ಪಿಲ್ಲೋಗ್ ಅಂತ ಕೊಟ್ಟಿರೋದು. ಇದನ್ನ ಇಲ್ಲಿ ಹಾಕೋ ಚೆನ್ನಾಗ್ ಕಾಣಿಸುತ್ತೆ ಅಂತ ಐಡಿಯಾ ಕೊಟ್ಟವ್ನೆ. ಇವಂದೇನಂದ್ರೆ ಪ್ಲಾನು ಇದು ಬಂದು ಇಲ್ಲಿ ಬರ್ಬೇಕಂತೆ. ಈ ಲೈನ್ ಅಪ್ ಹೆಂಗ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇಲ್ಲ ಇವನ್ ಪ್ಲಾನ್ ಏನು ಅಂತಂದ್ರೆ, ಇದು ಇಲ್ಲಿ ಬಂದು ಇದು ಇಲ್ಲಿ ಬರ್ಬೇಕಂತೆ. ಇಲ್ಲೊಂದ್ ಆನೆ ಇಕ್ಬೇಕಂತೆ. ಟೇಸ್ಟ್ ಇಲ್ಲ ಗೈಸ್ ಇವ್ನ್ಗೆ. ಬ್ರೆಡ್ಗೆ ಜಾಮ್ ಹಾಕ ತಿನ್ನು ಅಂತಂದ್ರೆ ಉಪ್ಪು ಹಾಕ ತಿಂತಾನು. ಬ್ರೆಡ್ ಉಪ್ಪು ಹಾಕೋರು ಚೆನ್ನಾಗಿರುತ್ತೆ ಕಣ. ನಾವ್ ಬ್ರೆಡ್ ಜಾಮಿ ತಿನ್ನೋದು. ಸೊ ನಂದೇ ಪ್ಲಾನ್ ಅಂತಂದ್ರೆ, ಇವನು ಈ ತರ ಇಲ್ಲೊಂದ್ ಇಕ್ಕೋ ಬದ್ಲು ಮಧ್ಯದಲ್ಲಿ ಇಲ್ಲೊಂದು ಅಂದ್ರೆ ಚೆನ್ನಾಗ್ ಕಾಣಿಸಿದ್ರೆ ಇಕ್ಕೋಣ ಅಂತ ನನ್ ಪ್ಲಾನು. ಇದು ನಾನು ಇಕ್ಕಿಲ್ಲಪ್ಪ. ಸೊ ನೋಡ್ಬೇಕು, ಇವಾಗ ಸ್ಟ್ಯಾಂಡ್ ಬೇರೆ ಫಿಟ್ ಮಾಡ್ಬೇಕು. ಅದು ಲಕ್ಷ್ಮಿ ಕೂರಿಸೋದಕ್ಕೆ ಒಂದು 3 ಸ್ಟೆಪ್ ಸ್ಟ್ಯಾಂಡ್ಸ್ ಇದೆ ನಮ್ಮ ಹತ್ರ. ಅದನ್ನ ಸ್ಕ್ರೀನ್ ಎಲ್ಲಿಗೆ ಹಾಕೋಣ? ಅವಳ್ಗ ಹಾಕೋಣ ಅವಳಿಗೆ. ಗೈಸ್ ಈ ಸಲ ನಮ್ಮ ಚೈತ್ರ ಅವ್ರ ಮೈಲೂ ಲಕ್ಷ್ಮಿ ಕೂರಿಸ್ತವ್ರೆ. ಹೋಗ್ಬಿಟ್ಟು ಎಷ್ಟು 20,000 ರೂಪಾಯಿ ಕೊಟ್ಬಿಟ್ಟು ಮುಖ ತಂದವ್ರೆ. ಸಾವುಕಾರ ಮಂದಿಯಪ್ಪ. ಹೂಕೊಂಡ್ ಸತಿ ನಿನ್ಗೆ ಇವನು ಕರ್ದ್ಬಿಡು ಚೈತ್ರ. ನೀನ್ ಹೋಗ್ತಿದಾ? ಸರಿ ನೀನು. ಸೊ ಇವಾಗ 5:45 ಆಗಿದೆ. ಅದೆಷ್ಟು ಏನು
ಎಷ್ಟು 1.5 ಅವರ್ ಹಿಡಿಯುತ್ತಾನೆ ಅದು. ಸ್ಟ್ಯಾಂಡ್ ನಮ್ಗೆ ಸರಿಯಾಗಿ ಫಿಟ್ ಸೈಡ್ ಕಾಣಿಸ್ತಾ ಇಲ್ಲ, ಟೈಮ್ ನೋಡಕ್ಕೂ ಬರಲ್ವಲ್ಲ. BCA ಗ್ರಾಜುಯೇಟ್ ಇವನು ಕರೆಕ್ಟ್ ಆಗಿ ಟೈಮ್ ನೋಡಕ್ ಬರಲ್ಲ. ಅಕೌಂಟೆಂಟ್ ಮಾತ್ರ ಬೇಕಾಗಿರೋದು ಅದು ಟೈಮ್ ನೋಡಕ್ಕೆ. ನೀನ್ ಯಾವ್ದ್ರಲ್ಲಿ ನೋಡ್ತೀಯ? ನಾವು ಹಂಗೆ ಸೂರ್ಯ ನೋಡ್ಕೊಂತ ತಿಳ್ಕತಿ ಅಣ್ಣ ಟೈಮ್ ಎಷ್ಟು ಅಣ್ಣ ಈ ಬಸ್ ಎಲ್ಲಿ ಹೋಯ್ತದೆ ಅಂತ. ಸೂರ್ಯ ನೋಡ್ಬಿಟ್ಟು ಕಂಡಿಡಿತೀವಿ ಗೈಸ್. ಇವಾಗ ಸ್ಟ್ಯಾಂಡ್ ಫಿಟ್ ಮಾಡ್ಬೇಕು, ಅದಕ್ಕೊಂದ್ 2 ಅವರ್ ಟೈಮ್ ಹಿಡಿಯುತ್ತೆ. ಸೊ ಬನ್ನಿ ಫಿಟ್ ಮಾಡುವ. The next day. ಗೈಸ್ ನಾನೆಲ್ಲ ರೆಡಿ ಮಾಡ್ಬಿಟ್ಟು ಮಲ್ಕೊಳ್ಳೋ ಅಷ್ಟರಲ್ಲಿ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಸೊ ಆಕ್ಚುಲ್ ಆಗಿ 4 ಗಂಟೆ ಪೂಜೆ ಮಾಡ್ಬೇಕಿತ್ತು. ಸೊ ಎದ್ದಿದ್ ಲೇಟ್ ಆಯ್ತು, ಎದ್ದಿದ್ದೆ 7 ಗಂಟೆ ಆಗುತ್ತೆ. ಅದರಿಂದ ಇವಾಗ ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡ್ತಾ ಇದೀವಿ. ಸೊ ನೆನ್ನೆ ನಮ್ಮ ಅಪ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ತಂದವ್ರೆ. 15 ದಿಂಡ್ ಐತೆ ಇದು ಮಲ್ಗೆ ನೋಡಿ, ಆಗ್ಲೇ ಎಲ್ಲ ಬಾಡೋಗ್ಬಿಟ್ಟೈತೆ. ಸೊ ಇದು ವೇಸ್ಟು. ಆ್ಯಂಡ್ ಇದು ಕಾಡು ಮಲ್ಗೆದು ದಿಂಡ್ ತಗೋಬ ಅಂತಂದ್ರೆ ಪೋಣ್ಸಿರೋ ತಂದವ್ರೆ. ಮತ್ತೆ ಇದೊಂದು ಸ್ವಲ್ಪ ಪರವಾಗಿಲ್ಲ. ಇವಾಗ ಇದ್ರಲ್ಲೇ ಆ ಕಡೆ ಈ ಕಡೆಗೆ ತೋಮಲೆ ಥರ ಬಿಡಬೇಕು. ಮತ್ತೆ ಅವರೇ ಹೂವುಗಳು ತಂದವ್ರೆ. ಇದೇ ಪರವಾಗಿಲ್ಲ. ಇದು ನಮ್ಮಮ್ಮ 2 ದಿನ ಹಿಂದೆ ಕಟ್ ಮಾಡಿರೋದು. ಇದೇ ಚೆನ್ನಾಗೈತೆ. ಕಟ್ಟಿರೋದು ನೋಡಿ, ಇದು ಪೋಣಿಸಿರೋದು ನೆನ್ನೆ ದಿಂಡಿದು. ಬೆಳಗಿನ ಜಾವ 4 ಗಂಟೆಲಿ ಏನು ಕಾಣಿಸ್ಲಿಲ್ಲ, ತಗೊಬಂದೆ ಅಂತ ಇವಾಗ ಅಂತಿರೋದು ನಮ್ಮಪ್ಪ. ಸೊ ಇವಾಗ ದೇವ್ರಿಗೆ ರೆಡಿ ಮಾಡಬೇಕು. ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ. ಗೈಸ್ ಜಸ್ಟ್ ಇವಾಗ ತಾನೇ ಪೂಜೆ ಮುಗಿಸಿದಾಯ್ತು. ಸೊ ಬನ್ನಿ ನಮ್ಮ ಮನೆ ಮಹಾಲಕ್ಷ್ಮಿನ ತೋರಿಸ್ತೀನಿ ನೋಡಿ. ಈ ವರ್ಷ ಈ ತರ ಕೂರಿಸಿರೋದು. ಇಷ್ಟು ವರ್ಷ ನಾವು ಬೆಳ್ಳಿ ಮುಖವಾಡ ಯೂಸ್ ಮಾಡ್ಕೊಂಡು ಕೂರಿಸ್ತಾ ಇದ್ವಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಕಂಚನ್ ಮುಖವಾಡ ಮತ್ತೆ ಕಂಚನ್ ಕೈಕಾಲು ತರಿಸ್ದೆ ಕುಂಭಕೋಣಂಯಿಂದ. ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಈ ತರ ಕೂರಿಸ್ಬೇಕು ಕಂಚನ್ ಯೂಸ್ ಮಾಡ್ಕೊಂಡು ಅಂತ. ಸೊ ಈ ವರ್ಷ ಮಾಡಿದ್ವಿ. ನಾವೆಲ್ಲರ ಮನೆಗೂ ತಾಂಜಾವೂರ್ ಪೈಂಟಿಂಗು ಮತ್ತೆ ಜ್ಯುವೆಲರಿ ಫಿಕ್ಸ್ ಮಾಡ್ಕೊಡ್ತೀವಿ. ನಮ್ಮ ಮನೆಗೇನೆ ತಾಂಜಾವೂರ್ ಪೈಂಟ್ ಮಾಡ್ಸೋದು ಮರ್ತೋಗ್ಬಿಟ್ಟಿದೆ, ಬಿಕಾಸ್ ಅಷ್ಟು ಆರ್ಡರ್ಸ್ ಇತ್ತು. ಅಂಡ್ ನೆನ್ನೆ ನೈಟ್ ನಾನು ಕೂತ್ಕೊಂಡು ರೆಡಿ ಮಾಡಿದ್ದಿದ್ದಲ್ಲ ಇದು. ಮತ್ತೆ ಈ ಮುಖೋಡಕ್ಕೂ ಕೂಡ ನಾನೇ ರೆಡಿ ಮಾಡಿದ್ದು. ಸ್ವಲ್ಪ ಕಣ್ಣು ಪೈಂಟ್ ಮಾಡಿ ಇದೆಲ್ಲ ರೆಡಿ ಮಾಡಿದಾಯ್ತು. ಸೊ ನೆನ್ನೆ ನೈಟು ರೆಡಿ ಮಾಡೋ ಅಷ್ಟರಲ್ಲೇ ನಮಗೆ 3:30 ಆಗೋಯ್ತು. ಸೊ ಮತ್ತೆ 3:30 ಮಲ್ಕೊಂಡಿದ್ದು ನಾನು 6 ಗಂಟೆಗೆ ಎದ್ದು ಮತ್ತೆ ಹೂವು ಎಲ್ಲ ಸೆಟಪ್ ಮಾಡಿ ಇದೆಲ್ಲ ಜೋಡಿಸಿ ಪೂಜೆ ಮಾಡೋ ಅಷ್ಟರಲ್ಲಿ 11:30. ಇವಾಗ ಟೈಮ್ ವಿಡಿಯೋ ಶೂಟ್ ಮಾಡೋಷ್ಟು 12:30 ಆಗಿದೆ ನೋಡಿ. ಇನ್ನು ನಾನು ಟಿಫನ್ ಕೂಡ ಮಾಡಿಲ್ಲ. ಸೊ ಇದನ್ನ ನಮ್ಮ ಮನೇಲಿ ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ. ಲೈಕ್ ನಮ್ಮಪ್ಪನಿಗೆ 15 ವರ್ಷ ಇರ್ಬೇಕಾದ್ರೆ, ಅವ್ರು 15 ವರ್ಷ ಹುಡುಗ ಆಗಿರ್ಬೇಕಾದ್ರೆ ಶುರು ಮಾಡಿರೋದು. ಸೊ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ. ಮುಂಚೆ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ವಿ. ಸೊ ನನಗೆ ಈ ತರ ಎಲ್ಲ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಇಷ್ಟ. ಸೊ ಅದಕ್ಕೆ ಈ ಸಲ ಇಷ್ಟೊಂದು ಚೆನ್ನಾಗಿ ಮಾಡಿದ್ವಿ. ಪ್ರತಿ ಸಲನು ಲೈಕ್ ಈ ತರ ಮಾಡ್ತಿದ್ವಿ. ಮುಂಚೆ ನಾನು ಚಿಕ್ಕವನ್ ಇರ್ಬೇಕಾದ್ರೆಲ್ಲ ಸಿಂಪಲ್ ಆಗಿ ಸುಮ್ಮನೆ ಸ್ಯಾರಿ ಮುಂದೆ ಮಾಡ್ಬಿಟ್ಟು ಪೂಜೆ ಮಾಡ್ತಾ ಇದ್ದು. ಈ ತರ ಸ್ಯಾರಿ ಡ್ರೇಪ್ ಏನು ಮಾಡ್ತಾ ಇರಲಿಲ್ಲ. ಅಂಡ್ ನಮ್ಗೆ ಸ್ಯಾರಿ ಡ್ರೇಪ್ ಮಾಡ್ಕೊಟ್ಟಿದ್ದು ಅಭಿಯಾಣ ಅಂತ. ಇವರು 9 ವರ್ಷದಿಂದ ಮಾಡ್ತಾ ಇದಾರೆ. ಸೊ ಈ ವರ್ಷ ನನಗೆ ಟೈಮ್ ಇರಲಿಲ್ವಲ್ಲ, ಅದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನಾವು ಕೂಡ ನಮ್ಗೆ ನಮ್ಮ ಹತ್ರ ಯಾರು ತಾಂಜಾವೂರ್ ಪೈಂಟ್ ಮಾಡಿಸ್ಕೊಂಡ್ರು ನೋಡಿ, ಅವ್ರು ಸ್ಯಾರಿ ಡ್ರೇಪ್ ಮಾಡ್ತೀರಾ ಅಂತ ಕೇಳಿದವ್ರಿಗೆ ಒಂದು 30 ಜನದ ಹತ್ತತ್ರ ಎಲ್ಲಾರ್ಗು ಮಾಡ್ಕೊಟ್ಟಿದೀವಿ. ಸೊ ಮನೆಗೆ ಹೋಗಿ ಮಾಡ್ಕೊಡ್ತೀವಿ. ಬುಧವಾರದಿಂದ ಸ್ಲಾಟ್ ಫಿಕ್ಸ್ ಆಗಿತ್ತು ನಮ್ದು. ಬುಧವಾರ ಇವತ್ತು ಬೆಳಿಗ್ಗೆ ಫ್ರೈಡೆ 11 ಗಂಟೆವರೆಗೂ ಮಾಡ್ಕೊಟ್ಬಿಟ್ಟು ಬಂದಿದ್ದಾರೆ. ಸೊ ಅದನ್ನ ವಿಡಿಯೋ ಮಾಡಿ ಹಾಕಿರಲಿಲ್ಲ, ಬಿಕಾಸ್ ಸ್ವಲ್ಪ ಜನ ಅಷ್ಟೇ ಇರೋದು ಸ್ಯಾರಿ ಡ್ರೇಪ್ ಮಾಡೋರು ನಮ್ಮ ಹತ್ರ. ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ಆಮೇಲೆ ಎಲ್ಲರದು ಸ್ಲಾಟ್ ಬುಕ್ ಆದ್ರೆ ಮತ್ತೆ ಕಷ್ಟ ಆಗುತ್ತೆ ನಮ್ಗೆ ಹೋಗಿ ಮಾಡೋದಕ್ಕೆ ಅಂತ ಹೇಳಿ ವಿಡಿಯೋ ಮಾಡಿರ್ಲಿಲ್ಲ. ನೆಕ್ಸ್ಟ್ ವರ್ಷ ಪ್ಲಾನ್ ಇದೆ, ಸ್ವಲ್ಪ ಜಾಸ್ತಿ ಹುಡುಗರನ್ನ ಹಾಕೊಂಡು ಮಾಡ್ಸೋಣ ಅಂತ. ಗೈಸ್ ಊಟ ಮಾಡೋಕ್ಕೂ ಮುಂಚೆ ನಮ್ಮನೆ ದೇವ್ರ ಮನೆ ತೋರಿಸದೆ ಮರ್ತೋದೆ. ಸೊ ಬನ್ನಿ ನೋಡಿ. ದೇವ್ರ ಮನೇಲೂ ಕೂಡ ನಾವು ಲಕ್ಷ್ಮಿ ಅಲಂಕಾರ ಮಾಡಿದೀವಿ. ಇದನ್ನ ನೆನ್ನೆ ನೈಟ್ ನಾನೇ ಫುಲ್ ರೆಡಿ ಮಾಡಿದ್ದು. ಸೊ ಹಬ್ಬಕ್ಕೆ ಮಾತ್ರ ಅಂತ ಅಲ್ಲ, ಎವ್ರಿ ಫ್ರೈಡೆ ನಾನು ಇದೇ ತರ ರೆಡಿ ಮಾಡಿ ಪೂಜೆ ಮಾಡೋದು. ಇವಾಗ ಹಬ್ಬಕ್ಕೆ ಎಷ್ಟೊಂದ್ ತರದ ಅಡಿಗೆ ಮಾಡೋರೆ. ಸೊ ಬನ್ನಿ ಬೇಗ ಹೋಗಿ ಊಟ ಮಾಡುವ. ಬಂದ್ರು ಬೈರಾ, ಕಳ್ರು ಬಂದ್ರು. ಹಿಂದ್ಗಡೆ ರೋಡ್ ಲೊಕೇಶನ್ ಕಳ್ಸಿದ್ರೆ ಬಾರೋ ನಾನೇ ಕಣ ಆಯ್ತು. ಎದ್ರಕ ಒಳಗಡೆ ಕೂತ್ಕೊಂಡ್ಬಿಟ್ಟವನಿ ಕಳ್ರು ಅಂತ. ಮಲ್ಗವನೆ. ಚೆನ್ನಾಗ್ ಮಾಡ್ಸಿದೀನ. ಅಪ್ಪ ಅಪ್ಪ ಈಗ ತಾನೇ ಶಾಂಪು ಹಾಕ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೋರೆ. ಅವ್ನ್ ಸುಸ್ಸುನೇ ಮಾಡಿಲ್ಲ. ಖುಷಿ ನೋಡು ಖುಷಿ. ಅಯ್ಯೋ ಆಯ್ತಾಯ್ತಾಯ್ತು. ಗೈಸ್ ಇವಾಗ ತಾನೇ ಬಂದ್ರು. ಸೊ ಇವನ ಬುಟ್ಟು ಬತ್ತಾನೆ ಇಲ್ಲ ಈ ಕಡೆ. ಅವ್ರ ಮಂಗಳಾರತಿ ತಗೋಬೇಕು ಬಾರೋ ಅಂದ್ರು ಬತ್ತಿಲ್ಲ. ಬಾರ್ ಕೆಳಗಡೆ ಬಿಡಿ ಏನ್ ಮಾಡ್ತಾನ ಆಯ್ತಾಯ್ತು ಬಿಡಮ್ಮ. ಆಯ್ತು ಬಿಡಪ್ಪ. ಆಯ್ತು ಬಿಡಿ. ಎದೊಳಿ ಏನ್ ಮಾಡ್ತಾನ ನೋಡಿ. ಬಾಯ್ ಅವ್ರು ಹೋಯ್ತವ್ರಿ ಬೈರ. ಅವ್ರು ಹೋಯ್ತವ್ರಿ. ಎದೊಳಿ ನೋಡಿ ಬಿಡ್ತಾನೆ ಇಲ್ಲ. ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀನಲ್ಲ ಅದಕ್ಕೆ. ಇಲ್ಲ ನಂತರದವ್ರೆ ಯಾರೋ ಸಿಕ್ಬಿಟ್ರು ಅಂತ ಅವನು. ಹೊಡಿತೀನಿ ಬೈರೋ ಬಾ.
ಹಾ ಇಷ್ಟ ದಿವ್ಸ ನೀನ್ ಒಬ್ನೇ ಇದ್ದಲ್ಲ ಅದಕ್ಕೆ ಓನ್ ಬಂಗಾರಿ ಓನ್ ಹ ಆಯ್ತು ಇಷ್ಟು ವರ್ಷ ಬಂದ ತಕ್ಷಣ ನನ್ ಮಾತಾಡ್ಸಿರು, ಬಂದಾಗಿಂದ ಮಾತೇ ಆಡ್ಸಿಲ್ಲ. 10 ನಿಮಿಷ ಆದ್ರೂ ಜೊತೆನೆ ಅವ್ರೆ. ನೀನೇ ತಾನೇ ಹೇಳ್ತಿದ್ದನು ನನಗೆ ಬೋರ್ ಹೊಡಿಸ್ತೀರಾ ಹೋಗ್ರಿ ಸುಮ್ನೆ, ಯಾಕ್ರಿ ಬಂದ್ ಮಾತಾಡಿ ತಲೆ ತಿಂತೀರಾ ನನ್ಗೆ ಇರಿಟೇಟ್ ಮಾಡ್ತೀರಾ ಅಂತಿದ್ದಲ್ಲ, ಅದಕ್ಕೆ ಅವ್ನ್ ಕೊಟ್ಟಿದ್ದು. ಅಲ್ಲೋದ್ರು ಅಲ್ಲಿ ಬರ್ಬೇಕು ಏನು ಬಾರು ಓನ್ ಬಂಗಾರಿ. ಪೂಜಾರಿ ವೇಸ್ಟ್ ಅಲ್ಲೇ ಇಲ್ವಲ್ಲೋ, ಸಾಕು ದುಡ್ಡೆಲ್ಲ ಹಾಕಲ್ಲ. ಗೈಸ್ ನೋಡಿ ಗೈಸ್, ಮನೆ ಬಂದು ಊಟ ಮಾಡ್ಬೇಕಾದ್ರು ಅವ್ರ ಹುಡುಗಿ ಈ ವರ್ಕ್ ಫ್ರಮ್ ಹೋಮ್ ನಾನು ಕಮಿಟ್ ಆಗ್ಬಿಟ್ರೆ ಎಲ್ಲಾರನು ಮರ್ತು ಬಿಡ್ತಾರೆ. ನಮ್ಮ ಹುಡುಗಿ ಜೊತೆ ಮಾತಾಡಕ್ ನಿನ್ಗೇನೋ ಪ್ರಾಬ್ಲಮ್? ಆಮೇಲೆ ನಿಮ್ ಮನೆಗೆ ಹೋಗಿ ಮಾತಾಡ್ಕೋಬೇಕು ನೀವು. ನಮ್ ಹುಡುಗಿಗೆ ಫುಲ್ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಎಲ್ ಬೇಕಾದ್ರೂ ಮಾತಾಡ್ಬೋದು. ಅಷ್ಟೊಂದು ಸ್ವಾತಂತ್ರ್ಯ ಇರೋರು ಜೊತೆ ಕರ್ಕೊಂಡ್ ಬಂದು ಜೊತೆ ತಿನ್ಬೇಕಿತ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಅದು ಎಂಗೇಜ್ಮೆಂಟ್ ನಾವು ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ. ಊಟ ಮಾಡುವಾಗ ಮಾತಾಡ್ಬಾರ್ದು, ಅದ್ರಲ್ಲೂ ನಮ್ಮ ಮನೇಲಿ ಊಟ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು. ನಮ್ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ನಮ್ ಹುಡುಗಿಗೆ 24/7 ಪರ್ಮಿಷನ್ ಇದೆ. ಎನಿ ಟೈಮ್ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ಳು ಕಾಲ್ ಮಾಡ್ಬೋದು. ಇಷ್ಟೇ ಗೈಸ್, ಹುಡುಗರು ಇಷ್ಟೇ. ಅಣ್ಣ ತಮ್ಮನ ಸಂಬಂಧ ಅದಕ್ಕೆ ಬಂದ್ಮೇಲೆ ಗೋವಿಂದ. ನಮ್ ಹುಡುಗಿ ಆತರ ಇಲ್ವೇ ಇಲ್ಲ, ಬೇಕಾದ್ರೆ ನೀನೇ ಕೇಳಿಸ್ಕೊ. ನನ್ಗೆ ನಿಮ್ ಹುಡುಗಿ ಮೇಲೆಲ್ಲ ಕಂಪ್ಲೇಂಟ್, ನಿಮ್ ಮೇಲೆ. ರಶು, ಅಣ್ಣ ತಮ್ಮ ಸಂಬಂಧ ಅದಕ್ಕೆ ಬಂದ್ಮೇಲೆ ಗೋವಿಂದ ಅಂತ ಅಂತವನೆ. ನೋಡಿದ್ರ ನೀನ್ ಬ್ಲಾಗ್ ಅಲ್ಲೆಲ್ಲ ಹಂಗಂತ ಹೇಳಿದ್ರೆ ಪಾಪ ಅವಳು ಬೇಜಾರಾಗಲ್ವಾ? ನಾನ್ ಬ್ಲಾಗ್ ಅಲ್ಲಿ ಅವ್ರ ಬಗ್ಗೆ ಎಲ್ಲ ಹೇಳಿದ್ದು, ನಿಮ್ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರೋದು, ನೀವ್ ಮಾತಾಡ್ತಾ ಇದ್ದೀರಾ ಅಂತ. ಇಲ್ಲಪ್ಪ ಹಂಗೇನಿಲ್ಲ, ಕಾಲ್ ಮಾಡಿದ್ಲಲ್ವಾ, ಕಾಲ್ ಮಾಡಿದ್ಮೇಲೆ ಪಿಕ್ ಮಾಡಿ ಮಾತಾಡ್ಬೇಕಲ್ವಾ. ಆಯ್ತು, ಮಾತಾಡಿ. ನೋಡಿ ಯಾವಾಗ ಬಂದವನೆ, ಸಂಜೆ ಬಂದವನೆ ಪೂಜೆಗೆ. ಬೆಳಗ್ಗೆ ಕರ್ದಿರೋದು ನಾನು ಆಗ್ಲೇ ನಾಷ್ಟ ಮಾಡೋಕ್ ಬಂದಿದ್ದ, ಮತ್ ಇವಾಗ ಬಂದು ಹಬ್ಬದ ದಿನ ಆದ್ರೂ ಬೇಗ ಎದೋಳು. ನೋಡಿ ಹುಷಾರಿಲ್ದಿರೋ ಹತ್ರ. ಸೊ ಗೈಸ್, ಮನೋಜ್ ಅಣ್ಣವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಒಂದ್ 3 ಅವರ್ ಮಲ್ಕೊಬಿಟ್ಟಿದೆ. ಆಮೇಲೆ ಎದ್ದಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿ ಇವಾಗ ನಮ್ಮ ಜೂನಿಯರ್ಸ್ಗೆ ಏನೋ ಪೊಂಗಲು ಮತ್ತೆ ಒಬ್ಬಟ್ಟು ಕೊಡೋಣ ಅಂತ ಬಂದಿದೀವಿ. ಆಕ್ಚುಲ್ ಆಗಿ ಅವರು ಮುಸ್ಲಿಮು. ಸೊ ಲಾಸ್ಟ್ ಟೈಮ್ ನಮ್ಗೆ ಅವ್ರು ಬಿರಿಯಾನಿ ಕೊಟ್ಟಿದ್ರು, ಇವಾಗ ನಾವು ಅವ್ರಿಗೆ ಒಬ್ಬಟ್ಟು ಕೊಡ್ತಾ ಇದೀವಿ. ನಮ್ ಕ್ಲಾಸ್ ಅವರು ಅವರೇ, ಇವ್ರು ನಮ್ ಜೂನಿಯರ್ಸ್. ನಮ್ ಕ್ಲಾಸ್ ಅವ್ರು ಒಂದು ದಿನ ಇವಾಗ ಇಬ್ರು ಕೊಟ್ಬಿಟ್ಟು ಬಂದ್ವಿ, ಇಬ್ರು ಕೂಡ ಜೂನಿಯರ್ಸೇ. ಇವಾಗ ಕೊಡ್ತಿರೋರ್ಗು ಜೂನಿಯರ್ಸೇ. ನಮ್ ಕ್ಲಾಸ್ ಅವರು ಮಾತಾಡ್ಸೋದಕ್ಕೆ ಕಷ್ಟ ಪಡ್ತಿದ್ರು, ಅವರು ಭಯ ಪಡ್ತಿದ್ರು. ಒಂದು ದಿನ ತಂದ್ಕೊಟ್ಟಿಲ್ಲ ಗೈಸ್, ಮತ್ತೆ ಒಂದು ದಿನ ಹಬ್ಬಕ್ಕೆ ಕರ್ದಿಲ್ಲ ಬನ್ನಿ ಅಂತ. ನೀವು ತಂದ್ಕೊಡಿ ಅಂದನು ನಮ್ನ ಕೇಳಿಲ್ಲ. ಇವಾಗ ಬರ್ತಿರೋರು ನಮ್ದು ದಸರಾ ಹಬ್ಬ ಆಗಿರ್ಲಿ, ದೀಪಾವಳಿ ಹಬ್ಬ ಆಗಿರ್ಲಿ, ಮತ್ತೊಂದು ಇವತ್ತಿನ ವರಲಕ್ಷ್ಮಿ ಹಬ್ಬಕ್ಕೂ ಕೂಡ ಅವರೇ ವಿಶ್ ಮಾಡಿದ್ರು. ಅವರೇ ವಿಶ್ ಮಾಡೋರು ಹ್ಯಾಪಿ ವರಮಹಾಲಕ್ಷ್ಮಿ ಅಂತ. ಅವ್ರು ಮುಸ್ಲಿಂ ಆಗಿದ್ರು ಕೂಡ. ಸೊ ಈ ತರ ಇರ್ಬೇಕು ಫ್ರೆಂಡ್ಶಿಪ್ ಅಂತಂದ್ರೆ. ಸೊ ಅವ್ರು ಬಂದಾಗ ವಿಡಿಯೋ ಮಾಡಕ್ಕಾಗಲ್ಲ, ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಮುಂಚೆನೆ ಮಾಡ್ತಿದ್ದೀನಿ. ಬಿಕಾಸ್ ಮುಸ್ಲಿಮ್ಸ್ ಮನೇಲಿ ಗೊತ್ತಲ್ಲ, ಅವರು ಜಾಸ್ತಿ ವಿಡಿಯೋಗೆಲ್ಲ ಬರಕ್ ಇಷ್ಟಪಡಲ್ಲ ಅದರಿಂದ. ಸೊ ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು. ತಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. See you soon.